ಮೊದಲನೇದಾಗಿ ಅಪ್ಪ ಅಮ್ಮ ಇಲ್ಲಿಗೆ ಬಂದು ಸೇವೆ ಮಾಡ್ಕೊಂಡು ಹೋಗಿದ್ರು, ಪೂಜೆ ಮಾಡ್ಕೊಂಡು ಹೋಗಿದ್ರು. ನಮಗೆ ಕ್ಷೇತ್ರದ ಬಗ್ಗೆ ನಾನು ಇದೇ ಪ್ರಥಮ ಬಾರಿಗೆ ಬಂದಿರೋದು. ಅವ್ರು ಹೇಳಿದರು ಕ್ಷೇತ್ರದ ಮೈ ಮೇಲೆ ಹೇಳಿದ್ರು. ಆಮೇಲೆ ಅದ ನಂತರ ಅಮ್ಮನಿಗೆ ಹುಷಾರಿರಲಿಲ್ಲ, ತುಂಬಾ ಹುಷಾರಿಲ್ದಿದ್ದಾಗ ಅರ್ಕೆ ಮಾಡ್ಕೊಂಡು ಬರೋಕ್ಕೆ ಆಗಿರಲಿಲ್ಲ. ಆಮೇಲೆ ಮನೆಯವ್ರಿಗೆ ಹುಷಾರಿಲ್ದಂಗೆ ಆಯಿತು. ಅಮ್ಮನಿಗೆ ಹುಷಾರಾದರೆ ನಿಮ್ಮ ಸನ್ನಿಧಾನಕ್ಕೆ ಬಂದು ನಾನು ಪೂಜೆ ಮಾಡಿಕೊಂಡು ಸೇವೆ ಮಾಡಿಬಿಟ್ಟು ಹೋಗ್ತೀನಿ ಅಂತ ಅರ್ಕೆ ಮಾಡ್ಕೊಂಡೆ. ಬರೋಕ್ಕಾಗಲಿಲ್ಲ. ಮೊಸಳೆಹೊಸಳ್ಳಿ, ಹಾಸನ ಪಕ್ಕ, ಹಾಸನಿಂದ 15 ಕಿಲೋಮೀಟರು. ಅದಾದಮೇಲೆ ಮನೆಯವ್ರಿಗೆ ಹುಷಾರಿಲ್ದಂಗೆ ಆಯಿತು. ಅವ್ರಿಗೂ ಕೂಡ ಹಾಸ್ಪಿಟ್ಲಿಗೆ ಕರ್ಕೊಂಡೋದೆ. ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಎಲ್ಲ ಮನಸ್ಸಿಗೆ ಅನ್ನಿಸ್ತು, ನಾನು ಬರಬೇಕಾಗಿತ್ತು, ಸೇವೆ ಮಾಡೋಕ್ಕೆ ಬರೋಕ್ಕಾಗಿರಲಿಲ್ಲ, ಅದರಿಂದ ಏನಾದರೂ ತೊಂದರೆ ಆಗ್ತಿರ್ಬೋದು ಅಂತ. ಮನೇಲಿ ಎಲ್ಲರಿಗೂ ಹುಷಾರಿಲ್ದಂಗೆ ಆಗ್ಬಿಟ್ಟಿತ್ತು. ಆಮೇಲೆ ಅಮ್ಮನ ಹತ್ರ ಮನಸ್ಸಲ್ಲಿ ಕೇಳಿಕೊಂಡು ಹಾಸ್ಪಿಟಲ್ಲೇ ಕುಂತ್ಕೊಂಡಿದ್ದ ಜಾಗದಲ್ಲೇ ನಾನು ಡೇಟ್ ಗುರ್ತಾಗ್ತೆ. 15 ದಿನಗಳ ಕಾರ್ಯಕ್ರಮ ನಮಗೆ ತಮಿಳ್ನಾಡಲ್ಲಿ ಕಾರ್ಯಕ್ರಮ ಇತ್ತು. ಅದನ್ನು ಮುಗಿಸ್ಕೊಂಬಂದಿದ್ದು ಮಾರನೇ ದಿನಾನೇ ನಾನು ಇಲ್ಲಿ ಬರಬೇಕಾಗಿತ್ತು. ಲೆಕ್ಕವಾಗಿ ನಾನು ನೆನ್ನೆನೇ ಬರಬೇಕಾಗಿತ್ತು. ನನಗೆ ಹೇಳಿದ್ದು 4 ಡೇಟು ಅಂತ. ಅಮ್ಮನ ಹತ್ರ ಕೇಳಿಕೊಂಡೆ, ಕರ್ನಾಟಕದಿಂದ ತಮಿಳ್ನಾಡಿಗೆ ಬಂದು ಬರೀ 3 ಡೇಟ್ ನುಡಿಸ್ತಾ ಇದ್ದೀನಿ, 4ನೇ ಡೇಟ್ ನುಡಿಸ್ತಾ ಇದ್ದೀನಿ. ಇನ್ನೊಂದು ಡೇಟ್ ಸಿಕ್ಕಿದ್ರೆ ಇನ್ನೊಂದು ಸ್ವಲ್ಪ ದುಡ್ಡು ಸಿಗ್ಬೋದು ಅಂತ. ಇನ್ನೂ ಒಂದು ಡೇಟ್ ಸಿಕ್ತು, ಕಾರ್ಯಕ್ರಮವೂ ಆಯಿತು. ಮುಗಿಸ್ಕೊಂಡು ನೆನ್ನೆ ತಾನೇ ನಾನು ನಮ್ಮೂರಿಗೆ ಬಂದು ಇವತ್ತು ಬಂದಿದ್ದೀನಿ ಅಮ್ಮನ ಹತ್ರ ಸೇವೆ ಮಾಡೋಣ ಅಂತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ನನ್ನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ದುರ್ಗಾಸ್ಥಳ ಹೋಗ್ತಾ ಇದ್ದೀವಿ. ಈಗ ಆಲ್ರೆಡಿ ಟೈಮ್ ಬಂದು 4:25 ಆಗಿದೆ. 5:05 ಕಾಲ ಟ್ರೈನ್ ಇದೆ. ಈಗ ಬೆಂಗಳೂರಲ್ಲಿ ನಾವು ಹೊಡ್ತಿದ್ವಿ. ಈಗ ನಾವು ಯಾವಾಗ ಹೊಡ್ತೀವಿ, ಟ್ರೈನ್ ಟಿಕೆಟ್ ಎಷ್ಟಿರುತ್ತೆ, ನಿಮ್ಗೆ ಎಷ್ಟು ಗಂಟೆ ಟ್ರೈನ್ ಬರುತ್ತೆ, ಮತ್ತು ಅಲ್ಲಿಗೆ ಕಡೂರು ಸ್ಟೇಷನ್ಗೆ ಎಷ್ಟು ಗಂಟೆಗೆ ಹೋಗುತ್ತೆ, ಕಡೂರಿಂದ ಮತ್ತು ದುರ್ಗಾಸ್ಥಳಕ್ಕೆ ನೀವು ಯಾವ ಥರ ಟ್ರಾವೆಲ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೀಗೆ ಕಂಟಿನ್ಯೂ ಮಾಡೋಣ. ಬನ್ನಿ ಫ್ರೆಂಡ್ಸ್, ಈ ಪೂರ್ತಿ ದೇವಸ್ಥಾನಕ್ಕೆ ಹೋಗೋವರೆಗೂ ನಿಮ್ಗೊಂದು ಬ್ಲಾಗ್ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ವಿ. ಈ ವಿಡಿಯೋ ಹೀಗೆ ಕಂಟಿನ್ಯೂ ಮಾಡೋಣ, ಬನ್ನಿ ಫ್ರೆಂಡ್ಸ್. ನಾವೀಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಯಶವಂತಪುರ ಸ್ಟೇಷನ್ಗೆ ಆಲ್ಮೋಸ್ಟ್ 4:25ಕ್ಕೆ ಆಟೋ ಹತ್ತಿದ್ದೀವಿ. ಯಶವಂತಪುರ ಸ್ಟೇಷನ್ಗೆ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ, ಮತ್ತು ಅಲ್ಲಿ ಟ್ರೈನ್ ಟಿಕೆಟ್ ಎಷ್ಟಿರುತ್ತೆ, ಯಾವುದು ಟ್ರೈನಲ್ಲಿ ನಾವು ಹೋಗ್ತೀವಿ, ಮತ್ತು ಟ್ರೈನ್ ನಮ್ಮ ನೇಮ್ ಏನು, ಮತ್ತು ಟ್ರೈನ್ ಯಾವ ಪ್ಲಾಟ್ಫಾರ್ಮ್ ಬರುತ್ತೆ, ಇದೆಲ್ಲ ಇನ್ಫಾರ್ಮೇಷನ್ನು, ಟ್ರೈನ್ ಟಿಕೆಟ್ ಎಷ್ಟಿರುತ್ತೆ, ಇದೆಲ್ಲ ಇನ್ಫಾರ್ಮೇಷನ್ ನಿಮಗೆ ಕೊಡ್ತೀವಿ. ಬಸ್ ಬರುತ್ತೆ, ಬಟ್ 4:15 ಆಗಿರೋದ್ರಿಂದ ಬಸ್ ಇವಾಗಿಲ್ಲ, ಲೇಟ್ ಆಗ್ಬೋದು. ಬಟ್ ಬಿಫೋರ್ ಟ್ರೈನ್ಗೆ ಹೋಗ್ಬೇಕಂತ ನಾವು ಹೋಗ್ತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್, ಹೀಗೆ ವಿಡಿಯೋ ಕಂಟಿನ್ಯೂ ಮಾಡೋಣ. ನಿಮಗೆ ದೇವಸ್ಥಾನ ತಲುಪೋವರೆಗೂ ನಿಮಗೆ ವಿಡಿಯೋ ಹೀಗೆ ಕಂಟಿನ್ಯೂ ಆಗುತ್ತೆ. ಫ್ರೆಂಡ್ಸ್, ಈಗ ನಾವು ಮನೆಯಿಂದ ಯಶವಂತಪುರ ರೀಚ್ ಆಗಿದ್ದೀವಿ. 4:48 ಆಗಿದೆ. ಈಗ ಟ್ರೈನ್ ಟಿಕೆಟ್ ಎಷ್ಟಿರುತ್ತೆ, ಎಷ್ಟು ಗಂಟೆಗೆ ಟ್ರೈನ್ ಸಿಗುತ್ತೆ, ಟ್ರೈನ್ದು ಫೇರ್ ಎಷ್ಟಿರುತ್ತೆ ಚೆಕ್. ಕಡೂರು ಎಷ್ಟು? 1 ಚಿಲ್ಲರನು 2 ಫುಲ್ಲು ಒಂದು ಹಾಫ್. ಹಾಂ, 200 ರೂಪಾಯಿ. ಎಷ್ಟು ಗಂಟೆ ಇದೆ ಟ್ರೈನ್? 5:10. ಪ್ಲಾಟ್ಫಾರ್ಮ್ 2 ಅಥವಾ 3. 5 ಗಂಟೆ 10 ನಿಮಿಷಕ್ಕೆ ಟ್ರೈನ್ ಇದೆ. ಮುಂದೆ ಪ್ಲಾಟ್ಫಾರ್ಮ್ ಮುಂದೆ 2ರಿಂದ 3ಕ್ಕೆ ಟ್ರೈನ್ ಬರುತ್ತೆ. ನೋಡಿ ಫ್ರೆಂಡ್ಸ್, ಈಗ ಟ್ರೈನ್ ಬಂದು 5 ಗಂಟೆ 13 ನಿಮಿಷಗಳಿಂದ ಹೊರಟಿದೆ. ಈಗ ಈ ಟ್ರೈನ್ ಟಿಕೆಟ್ ಬಂದು 200 ರೂಪೀಸ್ ಆಗುತ್ತೆ. ನಾವು ಈ 3 ಜನದಿಂದ ಎರಡು ಫುಲ್ಲು ಒಂದು ಹಾಫ್ಗೆ 200 ರೂಪೀಸ್ ತೊಗೊತಾರೆ. ಇವತ್ತು ಬುಧವಾರ ಆಗಿರೋದ್ರಿಂದ ಅಷ್ಟೊಂದು ರಶ್ ಇಲ್ಲ. ನಾವು ದುರ್ಗಾಸ್ಥಳಕ್ಕೆ ಹುಣ್ಣಿಮೆ ಪೂಜೆಗೆ ಹೋಗ್ತಾ ಇದ್ದೀವಿ. ಹಾಗಾಗಿ ಇವತ್ತು ತುಂಬ ಫ್ರೀ ಇದೆ, ತುಂಬ ರಶ್ಶು ಆ ಥರ ಏನಿಲ್ಲ. ಬಟ್ ಸಮ್ಟೈಮ್ ವೀಕ್ ಡೇಸ್ ನಿಮಗೆ ಫ್ರೀ ಇರುತ್ತೆ. ವೀಕೆಂಡ್ಸಲ್ಲಿ ಸಾಟರ್ಡೆ ಸಂಡೇ ಗೌರ್ಮೆಂಟ್ ಹಾಲಿಡೇ ಸ್ವಲ್ಪ ರಶ್ ಇರುತ್ತೆ. ಬಟ್ ನಿಮಗೆ ಇದೊಂದೇ ಟ್ರೈನ್ ಅಲ್ಲ, ನಿಮಗೆ 6:15ಗೆ ಒಂದು ಟ್ರೈನ್ ಇದೆ, 5:15ಗೆ ಒಂದು ಟ್ರೈನ್ ಬರುತ್ತೆ. ನೋಡಿ, ಈ ಟ್ರೈನ್ ಬಂದು ನಿಮ್ಗೆ 5:15 ಟ್ರೈನ್ ನಾವು ಹೋಗ್ತಾ ಇರೋದು. 8:59ಕ್ಕೆ ಒಂದು ಟ್ರೈನ್ ಇದೆ, 9:15ಗೆ ಒಂದು ಟ್ರೈನ್ ಇದೆ. ಬಟ್ ನಿಮ್ಗೆ ಈ ಟ್ರೈನ್ಗೆಲ್ಲ ಹೋದರೆ ನೀವು ಮತ್ತೆ ರಿಟರ್ನ್ ಬರಬೇಕಂದ್ರೆ ತುಂಬ ಲೇಟ್ ಆಗಿಬಿಡುತ್ತೆ, ಅಲ್ಲಿ ಪೂಜೆ ಮಾಡಲಿಕ್ಕೆ, ಅಲ್ಲಿ ದರ್ಶನ ಮಾಡಲಿಕ್ಕೆಲ್ಲ. ಹಂಗಾಗಿ ಆಲ್ಮೋಸ್ಟ್ ನಾವು ಈಗ 9 ಗಂಟೆ 8:45 9 ಗಂಟೆಗೆ ರೀಚ್ ಆಗ್ತೀವಿ. 9:15ಗಂತೂ ಟೆಂಪಲ್ ಹತ್ರ ಇರ್ಬೋದು ನೀವು. ಹಾಗಾಗಿ ಟೆಂಪಲ್ ಹತ್ರ ಇದೆ, ದರ್ಶನ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ನೀವು ಹೊರಡೋಕ್ಕೆ 4 ಗಂಟೆ 5 ಗಂಟೆಗೆ ಪ್ಲ್ಯಾನ್ ಮಾಡ್ಬೋದು. ಯಾಕಂದರೆ ಆ ಕಡೆಯಿಂದ ಹೊರಡೋಕ್ಕೆ 6:15ಗೆ ಟ್ರೈನ್ ಇರುತ್ತೆ. ಇದು ಅರಸೀಕೆರೆ ಜಂಕ್ಷನ್. ಇಲ್ಲಿಂದ ಆಲ್ಮೋಸ್ಟ್ ಒಂದು 20 ನಿಮಿಷ ಇರ್ಬೋದು. ಕಡೂರು ಜಂಕ್ಷನ್ಗೆ 9 ಗಂಟೆಗೆ ರೀಚ್ ಆಗಿದ್ದೀವಿ. 9 ಗಂಟೆ 2 ನಿಮಿಷ ಆಗಿದೆ. ಈಗ ಆಲ್ಮೋಸ್ಟ್ 9:30 ಅಷ್ಟರಲ್ಲಿ ಹೋದರೆ ಮಹಾಮಂಗಳಾರತಿ ಪೂಜೆ ಸಿಗುತ್ತೆ.
ಕಡೂರು ಸ್ಟೇಷನ್ ಜಂಕ್ಷನಿಂದ ಹೊರಗಡೆ ಬಂದರೆ ನೀವು ಹೊರಗಡೆ ಬಂದ ತಕ್ಷಣ ಈ ಆಟೋಗಳು ನಿಂತಿರುತ್ತೆ. ಈ ಆಟೋಗಳಿಗೆ ನೀವು ಬೇಕಾದ್ರೆ ಹೋಗ್ಬೋದು. ಸ್ವಲ್ಪ ದೂರ ನಡ್ಕೊಂಡೋಗಿ ಮೇನ್ ರೋಡಲ್ಲಿ ಅಲ್ಲೂ ಆಟೋಗೆ ಹೋಗ್ಬೋದು. ನಿಮಗೆ ಕೆಲವೊಂದು ಆಟೋಗಳಲ್ಲಿ ಈಗ ದುರ್ಗಮ್ಮಂದು ಸ್ಟಿಕ್ಕರ್ ಇರುತ್ತೆ. ಈ ಥರ ಹೋಗಿ ಅಂದರೆ ಸ್ಟಿಕ್ಕರ್ ಆಟೋಗಳು ದೇವಸ್ಥಾನಕ್ಕೆ ಹೋಗ್ತಾರೆ. ನಿಮಗೇನು ಕನ್ಫ್ಯೂಸ್ ಆಗೋಲ್ಲ. ಇದು ಕಡೂರು ಸ್ಟೇಷನಿಂದ ಟ್ರೈನ್ ಸ್ಟೇಷನಿಂದ ನೀವು ಬಸ್ ಸ್ಟಾಪ್ಗೆ ನಡ್ಕೊಂಡು ಹೋಗ್ಬೋದು. ಇದು ಕಡೂರು ಸರ್ಕಲ್ಲು. ಈ ಸರ್ಕಲಲ್ಲಿ ಇಲ್ಲಿ ಲೆಫ್ಟಲ್ಲಿ ನಿಮಗೆ ಬಸ್ ಸ್ಟಾಪ್ ಅಂದರೆ ಗೌರ್ಮೆಂಟ್ ಬಸ್ ಸ್ಟಾಪ್ ಆಪೋಸಿಟ್ಟು ಆ ಕಡೆ ಗೌರ್ಮೆಂಟ್ ಬಸ್ ಸ್ಟಾಪ್ ಇದೆ. ಆ ಗೌರ್ಮೆಂಟ್ ಬಸ್ ಸ್ಟಾಪ್ ಆಪೋಸಿಟ್ ನಿಮಗೆ ಇಲ್ಲಿ ಆಟೋ ಸಿಗುತ್ತೆ. ಈ ಕಡೆ ಆಟೋ ಸಿಗುತ್ತೆ. ಈ ಆಟೋದಲ್ಲಿ ಹೋದರೆ ನಾವು ದೇವಸ್ಥಾನಕ್ಕೆ ಹೋಗ್ಬೋದು. ಇಲ್ಲಿಂದ ಆಟೋ ಸಿಗುತ್ತೆ. ಇಲ್ಲಿ ಒಬ್ಬರಿಗೆ 50 ರೂಪಾಯಿ ಪರ್ ಹೆಡ್ಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ದೇವಸ್ಥಾನಕ್ಕೆ ಬಂದು ರೀಚ್ ಆಗಿದ್ದೀವಿ. ಇಲ್ಲಿ ಆಟೋ ನಿಮಗೆ ಇಲ್ಲಿ ಸ್ಟಾಪ್ ಮಾಡ್ತಾರೆ. ಇಲ್ಲಿ ನಿಮಗೆ ಗಾಡಿ ಪಾರ್ಕಿಂಗ್, ಇಲ್ಲಿ ಕಾರ್ಗಳು ಪಾರ್ಕ್ ಹಾಕೋಬೋದು. ಈ ಥರ ಇದೆ. ನಿಧಾನ ನೋಡಿ ಫ್ರೆಂಡ್ಸ್, ಮಳೆಗಾಲ ಆಗಿರೋದ್ರಿಂದ ಇಲ್ಲಿ ಸ್ವಲ್ಪ ನೀರು ಬರ್ತಿರುತ್ತೆ. ನೀವು ಮಕ್ಕಳು ಕರ್ಕೊಬರ್ಬೇಕು, ಹುಷಾರಾಗಿ ಬರಬೇಕು. ಕಲ್ಲು ಚುಚ್ಚಿ ಮಾಡಲ್ಲವಾ? ಮಳೆಗಾಲ ಇರೋದ್ರಿಂದ ನೀರು ಜಾಸ್ತಿ ಬರುತ್ತೆ ಸಮ್ಟೈಮ್ಸಲ್ಲಿ. ಈಗ ಸ್ವಲ್ಪ ಮಳೆ ಕಮ್ಮಿ ಆಗಿದೆ, ಹಂಗಾಗಿ ನೀರು ಚೆನ್ನಾಗಿದೆ, ಹರಿತಾ ಇದೆ. ನೀವು ಇಲ್ಲೇ ಕೈಕಾಲು ತೊಳ್ಕೊಂಡು ಆರಾಮಾಗಿ ಹೋಗ್ಬೋದು. ಇವತ್ತು ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ತಡೆ ಹೊಡಿತಾರೆ, ಬೇರೆ ಯಾವುದನ್ನು ಹೊಡೆಯಲ್ಲ. ನಿಮ್ಗೆ ಯಾವುದೇ ದೃಷ್ಟಿ ದೋಷ, ಮಠ ಮಂತ್ರ ಮತ್ತು ಯಾವುದೇ ದಾಟು ಆ ಥರ ಎಲ್ಲ ಆಗಿದ್ದರೆ ಹುಣ್ಣಿಮೆ ದಿನ ಒಂದಿನ ಮತ್ತು ಅಮಾವಾಸ್ಯೆ ದಿನ ಒಂದಿನ, ತಿಂಗಳಲ್ಲಿ 2 ಸಲ ತಡೆ ಹೊಡಿತಾರೆ. ನೀವು ಬೇರೆ ಯಾವುದೇ ದಿನ ಬಂದ್ರೂ ಇಲ್ಲಿ ಕಟ್ಲಕಾಯಿ ತೊಗೊಬೋದು, ಅಂತರ ಕಟ್ಸ್ಕೊಬೋದು, ದೇವ್ರ ದರ್ಶನ ಮಾಡಿ ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು. ಬಟ್ ಅಮಾವಾಸ್ಯೆ ಹುಣ್ಣಿಮೆ ದಿನ ಮಾತ್ರ ನಿಮಗೆ ಇದು ವಿಶೇಷವಾಗಿ ತಡೆ ಹೊಡೆಯೋದಿರುತ್ತೆ. ನಿಮ್ಮ ಮನೆ ಒಬ್ರಿಗೂ ಅಷ್ಟೇ ಚಾರ್ಜ್ ಮಾಡ್ತಾರೆ, ಮನೇಲಿ ಎಲ್ಲರಿಗೂ ಅಷ್ಟೇ ಚಾರ್ಜ್ ಮಾಡ್ತಾರೆ, ಒಬ್ರಿಗೂ ಅಷ್ಟೇ ಚಾರ್ಜ್ ಮಾಡ್ತಾರೆ. ನಿಮ್ಗೆ ಯಾರಿಗಾರು ಪ್ರಾಬ್ಲಮ್ ಇದ್ದವ್ರಿಗೆ ತಡೆ ಹೊಡಿಸ್ಕೊಬೋದು. ಮತ್ತು ನೀವು ಅಮಾವಾಸ್ಯೆ ಹುಣ್ಣಿಮೆ ದಿನ ಬಂದರೆ ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕಾಗುತ್ತೆ. ಈಗ ಸ್ವಲ್ಪ ಜನ ಜಾಸ್ತಿನೇ ಇರುತ್ತೆ ಕ್ರೌಡು. ಇಲ್ಲಿ ಯಾವುದೇ ಪೂಜೆ ಸಾಮಗ್ರಿಗಳು ಬೇಕಾದರೆ ಇಲ್ಲಿ ಪೂಜೆ ಸಾಮಗ್ರಿಗಳು ಸಿಗುತ್ತೆ. ಇಲ್ಲಿ ಪೂಜೆ ಸಾಮಗ್ರಿಗಳು ತೊಗೊಬೋದು. ಪೂಜೆ ಸಾಮಾನು ಮತ್ತು ಸೀರೆ, ಮಡ್ಲಕ್ಕಿ ಎಲ್ಲ ಇಲ್ಲಿ ಸಿಗುತ್ತೆ.
ಯಾವ್ದಾದ್ರು ಪೂಜೆ ಸಾಮಾನುಗಳಿದ್ರೆ ಇಲ್ಲಿ ತೊಗೊಬೋದು. ಸೇವೆ ಮಾಡೋಕ್ಕೆ ಯಾರಾದ್ರೆ ಭಕ್ತಿ ಒಂದು ಮುಖ್ಯ ಅಷ್ಟೇ ಅಲ್ವಾ. ಜಸ್ಟ್ ನಾನು ಫೇಸ್ಬುಕ್ಕಲ್ಲಿ ನೋಡ್ತಿದ್ದೆ, ಫೇಸ್ಬುಕ್ಕಲ್ಲಿ ನೋಡಿಬಿಟ್ಟು ಅರ್ಕೆ ಹೊತ್ಕೊಂಡೆ. ಒಬ್ಬರು ಎಲೆಕ್ಟ್ರಿಕಲ್ಗೆ ಅಮೌಂಟ್ ಇಸ್ಕೊಂಡು ಏನೂ ಮಾಡಿರಲಿಲ್ಲ. ನನಗೆ ಅಮೌಂಟ್ ತೊಗೊಂಡು ಆಟ ಆಡಿಸ್ತಾನೆ ಇದ್ರು. ಜಸ್ಟ್ ಫೇಸ್ಬುಕ್ಕಲ್ಲಿ ನೋಡಿಬಿಟ್ಟು ಅಮ್ಮನ ಹತ್ರ ಅರ್ಕೆ ಹೊತ್ಕೊಂಡೆ. ಹಿಂಗೆ ಹಿಂಗೆ ದುಡ್ಡು ಬಂತು ಮತ್ತು ಎಲೆಕ್ಟ್ರಿಕಲ್ ವರ್ಕ್ ಆದರೆ ನಾನು ಬಂದು ಬರ್ತೀನಿ ಸನ್ನಿಧಿಗೆ ಒಂದು ದರ್ಶನ ಮಾಡ್ಕೊಂಡು ಹೋಗ್ತೀನಿ ಅಂತ ಅದು ಹೇಳಿ ಒನ್ ಡೇಗೆ ನನಗೆ ಎಲೆಕ್ಟ್ರಿಕಲ್ ವರ್ಕು ಆಯಿತು ಮತ್ತು ಅಮೌಂಟೂ ಬಂತು. ಅಮೌಂಟು ಬಂತು. ತುಂಬ ಶಕ್ತಿ ಇದೆ. ಬೆಂಗಳೂರು ಅನುಕೂಲ ಆಗಿದೆಯಾ? ಅನುಕೂಲ ಆಗಿದೆ. ಇನ್ನೂ ಹೆಚ್ಚಿನ ಅನುಕೂಲ ಆಗುತ್ತಮ್ಮ ನಿನಗೆ. ರಾಜು ಅಂತ
ಸೇರ್ತಾ. ಮೂರನೇದು ಏನಂದರೆ ನಿಮ್ಮ ಮನೆ ಬಾಕ್ಲಲ್ಲಿ ಗಡಿಯಾರ ಇಟ್ಟಂಗೆ ಟಿ ವಿ ಇಟ್ಟು ಹೆಂಗೆ ಇಟ್ಕೊಂತೀರ ಆ ಥರ ಫೋಟೋ ಇಡಬೇಕು. ದೇವ್ರ ಮನೆಗೆ ಇಕ್ಕಿನಿ, ಒಳಗೆ ಇಕ್ಕಿನಿ, ಸ್ನಾನ ಮಾಡಿಲ್ಲ, ಮೈ ತಗೊಂಡಿಲ್ಲ, ರಜಾ ಇದ್ದೀನಿ, ಏನೋ ಆಯ್ತೀನಿ ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಕಳ್ಳ ಭಾವನೆಗಳು ಹುಡ್ಸಬಾರ್ದು. ನಾಲ್ಕನೇದು ಏನಂದರೆ ಮೈ ಮೇಲೆ ಅಂತರ. 3 ದಿನ ಆದಮೇಲೆ ಹೆಣ್ಮಕ್ಳು ನಿಮ್ಗೆ ಆಡ್ಕೊಂತಾರೆ, ಯಾರೋ ಕುಂಕುಮೇಟ್ರು ಆಡ್ಕೊಂತಾರೆ ಅಂತ ಹೇಳ್ತಿರಲ್ಲ, ಆ ಆಡ್ಕೊಂಡು ನಿಮ್ಮ ನಾಚಿಕೆ ಆದರೆ ನಿಮ್ಮ ತಾಳಿಗಳಿಗೆ ಕಟ್ ಮಾಡಿ ಇಕ್ಕೋಬೋದು, ಗಂಡು ಮಕ್ಳು ಹಾಕೊಂಡ್ರೆ ಪರವಾಗಿಲ್ಲ. ಆಯ್ತಾ? 4ನೇದು ಏನಂದ್ರೆ ನಿಮ್ಗೆ ಯಾರೋ ಮಾಟ ಮಾಡ್ಯಾರೆ, ಮಂತ್ರ ಮಾಡ್ಯಾರೆ, ಆಯ ಸರಿಯಿಲ್ಲ, ಪಾಯ ಸರಿಯಿಲ್ಲ, ತೊಂದರೆ ಆಗಿದೆ, ತೊಂದರೆ ಮಾಡಿರ್ತಾರೆ, ಇಲ್ಲ ಯಾರೋ ಕಿವಿಗೆ ಹೂವು ಹಾಕಿದೆಯೋ ಅಥವಾ ನೀವು ಇಕ್ಕೊಂಡಿದ್ರೆ ಇಲ್ಲಿ ಸೇರ್ಕಾಯಿ ಇಟ್ಟಿದ್ದಾರೆ, ಸೇರ್ಕಾಯಿ, ಪೂಜೆಕಾಯಿ, ಕಟ್ಲೆಕಾಯಿ ಅಂತ ಕರಿತೀವಿ. ಒಂದು ಮಾಡ್ಕೊಬೇಡ, ಏನು ಪಡಲ್ಲ, ಬೈಯೋದು ಮಾತ್ರ ಮಾಡ್ಕೊಬೇಡ, ಬಾಕಿದ್ರೆ ಮಕ್ಕ ಆಯ್ತಾ? ಅವಾಗ ಬೈದಾರ್ತಿನಪ್ಪ ಮಾಡ್ಕೊಬೇಡ. ಆಮೇಲೆ ಸೇರ್ಕಲ್ಲ ಮನೆ ಬಾಗಿಲಿಗೆ ಕಟ್ಟಿ ಎಷ್ಟು ಸರಿ ಬರಬೇಕು, ಯಾವ ಬರಬೇಕು, 3 ಸರಿ ಬರಬೇಕಾ, 10 ಸರಿ ಬರಬೇಕಾ, ಮರಿ ಕಡಿಬೇಕಾ, ಕುರಿ ಕಡಿಬೇಕಾ, ಏನೇನೋ ಮಾಡ್ಬೇಕಾ, ಅದೆಲ್ಲ ಏನಿಲ್ಲ. ಬೆಳಗ್ಗೆ ಇದ್ದು ದೇವ್ರನ್ನ ಫೋಟೋ ನಿಮ್ಮ ಮನೆ ಇರುತ್ತೆ, ನಿಮ್ಮ ಅಪ್ಪ ಅಮ್ಮಗಳು ನೋಡಿ, ನಿಮ್ಮ ಹಿರಿಕರು ನೋಡಿ, ನಿಮ್ಮ ಅಕ್ಕಪಕ್ಕದವ್ರು ಒಳ್ಳೆಯವ್ರು ನೋಡಿ, ಅಕ್ಕಪಕ್ಕ ಒಳ್ಳೆಯವ್ರು ಮಾಡ್ಕೊಳ್ಳಿ. ಬೆಳಗ್ಗೆ ಇದ್ದ ತಾಯಿನ ಮುಟ್ಟಿ ಕೆಲ್ಸಕ್ಕೆ ಹೋಗಿ, ಮನೆ ಮಲ್ಕೊಂಡು ಸೋಂಬೇರಾಗಿ ಕೆಲಸ ಸಿಕ್ಕಿಲ್ಲ, ಕೆಲಸ ಬರಲ್ಲ, ಮನೆ ಮಲ್ಗೇನೆ, ಮಗಳು ಮಲ್ಗೇನೆ, ಓದಿಲ್ಲ ಅವೆಲ್ಲ ಬಿಟ್ಬಿಡಿ. ಎಲ್ಲರೂ ಓದಿರ್ತಾರೆ ಭೂಮಿ ಮೇಲೆ, ತಗೊಂಡೋಗ್ಬಿಟ್ಟು ಬೆಳಗ್ಗೆ ಮುಟ್ಟಿ ಕೆಲ್ಸಕ್ಕೆ ಹೋಗಿ, ಯಾವುದೇ ಮಾಟ ಮಂತ್ರ ಬರದೇ ಇರಲಿ. 1 ವರ್ಷ ಟೈಮ್ ಇರುತ್ತೆ, ಕರೆಕ್ಟಾಗಿ ಯಂತ್ರ ಹೊಡೆದೋದಾಗ ಫೋಟೋ ಹೊಡೆದೋಗೋದಕ್ಕೆ ಇರುತ್ತೆ. ಇನ್ನು ಯಾರಿಗೆ ಬಾಗಿನ ಕೊಡ್ತಿಲ್ಲ, ಅಪ್ಪ ಅಮ್ಮ ಇಲ್ಲ ಅಂತಕ್ಕಂಥವ್ರು 3 ಜನಕ್ಕೆ ಆಫರ್ ಇದೆ. ನನಗೆ ಅಪ್ಪ ಅಮ್ಮ ಇಲ್ಲ ಅಂತಕ್ಕಂಥವ್ರಿಗೆ ಆಸ್ತಿ ಇದಿದೆ. ಯಾರು ಬಂದು ನನಗೆ ತಂಗಿಯರಾಗ್ಬೋದು. ತಮ್ಮನ ಮಮ್ಮಿ ತಳವಾ ಅವರೇ ಮಾತಾಡ್ತಾರೆ. ಅಮ್ಮ ನೀನು ಸಾಕ್ತೀಯ ಬಿದ್ದೀರಾ? ಒಂದ್ಸರಿ ಅಮ್ಮ ಸಾಕ್ತಾರೆ, ತಂಗಿ ಒಂದ್ಸರಿ ಗಣ ಬಂದು ಅಮ್ಮ ಬಂದ ಮಗಳೇ ವರ್ಷ ಬಾ, ಅನ್ನ ಕೊಡೋನು. ಸೀರೆ ಮಾತ್ರ ಕೇಳು, ಮತ್ತೆ ಬೇರೆ ಕೇಳಿದೆ ಹಂಗೆಲ್ಲ ಕೇಳಿ 8 ಕಾರಣ ರೆಸಾಗಿ ತಗೊಂಡೋಗು.